ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹನುಮಂತಯ್ಯನ ಪಾಳ್ಯದಲ್ಲಿ ಈ ಒಂದು ದೊಡ್ಡ ಮದುವೆ ದೇವಸ್ಥಾನದ ಸ್ಥಿರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಂದು 3 ದಿವಸಗಳ ಕಾರ್ಯಕ್ರಮ. ನಿನ್ನೆ ಇವತ್ತು ಮತ್ತು 3 ದಿವಸ ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಪೂರ್ವಕವಾಗಿ ಈ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ನಾಳೆ 2 ದಿವಸದ ಕಾರ್ಯಕ್ರಮ ಇದೆ. ಸಿದ್ಧಲಿಂಗ ಶ್ರೀಗಳು ಮತ್ತು ನಾಳೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಒಟ್ಟಾಗಿ ಬರಲಿಕ್ಕೆ ಸಾಧ್ಯ ಇದೆ. ತುಳಂಬಿ ಮೊದಲಾದ ಬೇರೆ ಮೇಲೆ ಮದುವೆ ಕುಟ್ಟಿಯಲ್ಲಿ ನಾವು ಹೇಳ್ಕೊಂಡು ಕೂಡ ಬಿಡುಗಡೆಯಾಗಿಲ್ಲ ಅಂತೇಳಿ ನಾಳೆ ಸಿದ್ಧಲಿಂಗ ಸ್ವಾಮಿ ಮತ್ತು ನಾವು ಬಂದೋಗ್ತೀವಿ, ಬೇರೆ ಬೇರೆ ಬಂದೋಗ್ತಿದ್ವಿ. ಇಬ್ಬರು ಒಟ್ಟಿಗೆ ಬರಬೇಕು ಅನ್ನೋ ದೇವರ ಕೃಪೆ ಇತ್ತು ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಸ್ವಾಮಿಗಳು ಕೇಳಿದ್ರು, ಇಡೀ ಟಿವಿ ಗೊತ್ತಾಗಿದೆ ಅಂತ ಸ್ವಾಮಿಗಳಿಗೆ ಗೊತ್ತಾಗುತ್ತೆ ಅಂತೇಳಿ ಒಂದು ದೇವರ ಅನುಗ್ರಹ ಇದ್ದರೆ ಎಲ್ಲವೂ ಹೇಗೆ ನಿರೀಕ್ಷಿಸೋದಕ್ಕಿಂತ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋದಕ್ಕೆಲ್ಲ ಒಂದು ಸಣ್ಣ ಸಣ್ಣ ಮನುಷ್ಯರಿಗೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಇರುವಂಥದ್ದು ಮುಖ್ಯವಾದಂತಹ ಅದೇ ಮನುಷ್ಯನನ್ನು ಕಾಪಾಡುವಂಥದ್ದು. ನೀವೆಲ್ಲ ದೇವಸ್ಥಾನಕ್ಕೆ ಬಂದಿರಿ, ಮನೆ ಕೆಲಸ ಎಲ್ಲ ಮುಗಿಸಿದ್ದೀರಿ. ಇಲ್ಲಿರೋ ತನಕ ಇರುವಂತಹ ಭಾವನೆ ಬೇರೆ ಇರುತ್ತೆ. ದೇವಸ್ಥಾನ ಮಹಾದ್ವಾರಕ್ಕೆ ಹೋಗುವಾಗಿರೋ ಭಾವನೆ ಬೇರೆ ಇರುತ್ತೆ. ಮನೆಯಿಂದ ಹೊರಟಾಗ ದೇವರ ನೆನಪು, ಪ್ರಾರ್ಥನೆ, ಧ್ಯಾನ ಮಾಡ್ಕೊಂಡು ಇಲ್ಲಿ ಬಿಟ್ಕೊಂಡೇ ಮನೆ ಧ್ಯಾನ ಆಗುತ್ತೆ. ಎರಡೂ ಕೂಡ ಮನುಷ್ಯನಿಗೆ ಕಾಲಲ್ಲಿ ಕಟ್ಟಿದ ಬಿಡುಗು, ಹೊರಗಲ್ಲಿ ಕಟ್ಟಿದ ಬಿಡುಗು, ಕೈಯಲ್ಲಿ ಬಿಡುಗು, ಭೂಮಿಯಲ್ಲಿ ಬಿಡುಗು, ಸಂಸಾರ ಸಾಧನೆ ಶಾಂತಿ ಅಂತೇಳಿ ಭಾಳ ಒಳ್ಳೆಯ ದೃಷ್ಟಾಂತ ಇದು. ನಿಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಒಂದು ನೀರಿನಲ್ಲಿ ಮನುಷ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ. ಕುತ್ತಿಗೆಗೆ ಒಂದು ಮೆಂಡನ್ನು ಕಟ್ಟಿರ್ತಾರೆ, ಅದು ತೂಕ ಇಲ್ಲ, ತೇಲ್ತಾ ಇರುತ್ತೆ. ಕಾಲದೊಂದು ಗುಂಡನ್ನು ಕಟ್ಟಿರ್ತಾರೆ, ಅದು ಕೆಳಗಡೆ ಬೆಳೀತಾ ಇರುತ್ತೆ, ತೂಕ ಇರುತ್ತೆ. ಮನುಷ್ಯ ನದಿಲಿದ್ದಾನೆ ಅಂತ ಇಟ್ಕೊಳ್ಳಿಲ್ಲ, ಅಡಗಿಲ್ಲ, ಕಪ್ಪ ಇಲ್ಲ, ಯಾವುದಿಲ್ಲ, ಹಾಗೆ ಇರ್ತಾರೆ. ಕಲ್ಲು ಕೆಳಗಡೆ ಬೆಳೀತಾ ಇರುತ್ತೆ, ಗಂಡು ಮೇಲ್ಗಡೆ ಬೆಳೀತಾ ಇರುತ್ತೆ. ಅವನು ಮುಳುಗಂಗಿಲ್ಲ, ತೇಲುವಂಗಿಲ್ಲ. ಸಂಸಾರ ಅಂತಂದರೆ ಏನು ಹೀಗೆ ಅಂತೇಳಿ ಹೇಳ್ತಾರೆ. ನಮಗೆ ಮನುಷ್ಯನಿಗೆ ಲೌಕಿಕ ಬೇಕು, ಆಧ್ಯಾತ್ಮಿಕ ಬೇಕು, ಎರಡನ್ನೂ ಕೂಡ ಸರಿದೂಗಿಸುವಂತಕ್ಕಂಥದ್ದೇ ಮನುಷ್ಯನ ನಿಜವಾದ ಧಾರ್ಮಿಕ ಪ್ರಜ್ಞೆ. ಏನ್ ಹೇಳ್ಕೊಡ್ತಾರೆ ಯಾವ ಊಟ ಮಾಡಿದ್ರು ವಾರಕ್ಕೆ ಎಷ್ಟು ಕೊಡ್ತಾರೆ ಮಟ್ಟಿನ ಒಂದು ಹೇಳ್ಕೊಟ್ಟಾರ ಈಗ ಮಂಜುನಾಥ್ ಸರ್ ಹೇಳಿದ್ರಾ? ನನ್ನ ಪ್ರಕಾರ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. ಈಗ ಬಾನು ಮುಸ್ತಾದ್ನವ್ರು ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕಂತಕ್ಕಂಥ ವಾದಕ್ಕಿಂತ ಜಾಸ್ತಿ ಭಾಳ ಸೂಕ್ಷ್ಮವಾಗಿ ಅಲ್ಲಿರ್ತಕ್ಕಂಥ ಯಾರು MP ಇರ್ತಕ್ಕಂಥ ನಮ್ಮ ಒಡೆಯರವರು ಭಾಳ ಬ್ಯೂಟಿಫುಲ್ಲಾಗಿ ಅಡ್ವೈಸ್ ಮಾಡಿರ್ತಾರೆ. ಸೊ ಐ ಥಿಂಕ್ ಅವರಲ್ಲೇ ಪರ ವಿರೋಧ ಇರ್ತಕ್ಕಂಥದ್ದು ಯಾಕೆ ಕೈಬಾರ ಅಂತಕ್ಕಂಥದ್ದು ನಮ್ಮ ವಾದ. ಸರ್ಕಾರ ಒಂದು ನಿರ್ಣಯ ತಗೊಂಡು ಅದಕ್ಕೆ ಒಪ್ಕೋಬೇಕು. ಅದಕ್ಕೆ ಅವರು ಅದರಲ್ಲಿ ರಾಜಕೀಯ ಬೆಳೆಸ್ಕೋಬೇಕು ಅನ್ನೋದಿದ್ರೆ ನಾವು 100 ಕೇಳ್ಬೋದಲ್ಲ, ನಿನ್ನೇನೆ ಕೇಳಿದ್ವಿ. ಅವರು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡೋಕ್ಕೆ ಹೋದರು,
ಅವಾಗ ನಮ್ಮ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗಿಲ್ಲ. ಯಾರು ನಮ್ಮ ಪ್ರೆಸಿಡೆಂಟ್ ಯಾರು? ಯಾರು ದ್ರೌಪದಿ ಮುರ್ಮು ಯಾಕೆ ಕರ್ಕೊಂಡು ಹೋಗಲಿಲ್ಲ? ಯಾಕೆ ವಿಧವೇದ ಅಂತ ಕರ್ಕೊಂಡು ಹೋಗಿಲ್ಲ? ಏನು ವಾಲ್ಮೀಕಿ ಅಂತ ಕರ್ಕೊಂಡು ಹೋಗಿಲ್ಲ? ಏನು ಕಾರಣ ಏನು? ನಾವು ಕೇಳ್ಬೋದಲ್ಲ ಪ್ರಶ್ನೆಗಳು. ಆಯಿತು, ನೀವು ರಾಮ ಮಂದಿರ ಓಪನ್ ಮಾಡಿದ್ರೆ ಮತ್ತೆ ನೀವು ಯಾಕೆ ಕರ್ಕೊಂಡು ಹೋಗಲಿಲ್ಲ? ರಾಮ ಮಂದಿರ ಕೂಡ ನೀವು ತಾನೇ ಓಪನ್ ಮಾಡಿದ್ದು, ಬೇರೆ ಮೋದಿ ಸಾಹೇಬ್ರು ತಾನೇ ಪೂಜೆ ಮಾಡಿದ್ದು, ಬೇರೆ ಯಾರು ಕರ್ಕೊಂಡು ಹೋಗಿಲ್ಲ. ಯಾಕೆ ಹೋಗಬಾರ್ದು? ನೀವು ಅವ್ರನ್ನ ಕೂಡ ಕರ್ಕೊಂಡು ಪೂಜೆ ಮಾಡಿದ್ದು. ಹಿಂಗೆ ಒಂದು ನಿರ್ಣಯ ತೊಗೊಂಡಾಗ ಅದು ಒಪ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅದರಾಗೆ ರಾಜಕೀಯವಾಗಿ ಏನೋ ಒಂದು ಮುಸ್ಲಿಂ ಪದ ಬಂದ ತಕ್ಷಣ ಫುಲ್ ಗೇರೆ. ಮುಸ್ಲಿಮನ ಪದ ಬರಬೇಕು, ಮುಸ್ಲಿಮನ ಪದ ಇಲ್ಲಂದ್ರೆ ಟುಸ್, ಮುಸ್ಲಿಮ್ ಅಂತ ಪದ ಬಂದ್ಬಿಟ್ರೆ ಎಲ್ಲರೂ ಎದ್ದು ಕುಂತು ಮಾತಾಡ್ತಾರೆ. ಇಟ್ಸ್ ಲೆಫ್ಟ್ ಟು ದೆಮ್, ಗಾಡ್ ಬ್ಲೆಸ್ ದೆಮ್. ದಿಸ್ ಇಸ್ ದ ಒನ್ಲಿ ಇಶ್ಯೂ. ಲಾಸ್ಟ್ 10 years ದ ಒನ್ಲಿ ಇಶ್ಯೂ ಇಸ್ ದಿಸ್ ಒನ್ ಇನ್ ದಿಸ್ ಕಂಟ್ರಿ. ಇವರೇ ಅಧಿಕಾರದಲ್ಲಿದ್ದು, ಇವರೇ ಸಂಪೂರ್ಣ ಅಧಿಕಾರ 20 ರಾಜ್ಯದಲ್ಲಿ ಇವರೇ ಇದ್ದು, ಕೇಂದ್ರದಲ್ಲಿ ಇವರೇ ಇದ್ದು, ಇವತ್ತು ಇವರೇ ಹೇಳ್ತಾ ಇದ್ದಾರೆ ಹಿಂದೂ ಕತ್ತರಮೆ ಅಂತೇಳಿ. 70 ವರ್ಷ ನಮ್ಮ ಆಡಳಿತದಾಗ ಯಾವತ್ತೂ ಹಿಂದೂ ಕತ್ತರಮೆಗಿರಲಿಲ್ಲ. ಇವರೇ ಪ್ರೊಜೆಕ್ಷನ್ ಮಾಡೋದು, ಮೋದಿ ಸಾಹೇಬ್ರೇ ಭಾಷಣ ಮಾಡ್ತಾರೆ ಹಿಂದೂ ಕತ್ತರಮೆ ಅಂತ ಇವರೇ ಹೇಳ್ತಾರೆ. ಅಂದರೆ ಇವರು ಆಡಳಿತದಲ್ಲಿ 20 ರಾಜ್ಯಗಳಲ್ಲಿ ಇವರೇ ಇದ್ದು, 11 ವರ್ಷ ಕೇಂದ್ರದಲ್ಲಿ ಇವರೇ ಇದ್ದು ಹಿಂದೂ ಕತ್ತರಮೆ ಅಂತ ಇವರೇ ಹೇಳ್ತಾರೆ. ನೀವು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈ ಓಟ್ ಚೋರಿದೇನು ನನಗೆ ಹೊಂಟತ್ತಲ್ಲ ಈಗ, ಅದಕ್ಕೆ ಡೈವರ್ಷನ್ ಏನೋ ಮಾಡಬೇಕು ಮಾತನಾಡ್ತೀನಿ. ಥ್ಯಾಂಕ್ ಯು. रखने का चल रहा है, देखिए नहीं रख लिया प्लास्टिक चाहिए दुकान में आए अब हार्ड वर्ड कर रहा है बस. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.